ರಾತ್ರಿಯ ಕತ್ತಲೆಯಲ್ಲಿಯೇ ಆರಂಭವಾಯಿತು ಆಪರೇಷನ್ ನಿಶ್ಶಬ್ದ. ಭಾರತದ ಸೇನಾ ಗುಪ್ತಚರ ವಿಭಾಗ ರಾದಿಂದ ಬಂದ ವಿಶಿಷ್ಟ ಮಾಹಿತಿ. ಲೈನ್ ಆಫ್ ಕಂಟ್ರೋಲ್ ಪಕ್ಕದ ಒಬ್ಬ ಶರಣಾಗತಿ ಬಯಸದ ಪಾಪಿ ಉಗ್ರ ನಾಯಕ ಖಾಲಿದ್ ಮುಸಾ. ಇವನು ನವಯುವಕರನ್ನು ಉಗ್ರತನಕ್ಕೆ ಎಳೆದು ತರಬೇತಿ ನೀಡುತ್ತಿದ್ದ. ಆತನ ಶಿಬಿರವು ಗುಡ್ಡಗಾಡಿನ ಪ್ರದೇಶದ ಮಂಜು ಮುಚ್ಚಿದ ಕಣಿವೆಯಲ್ಲಿತ್ತು. ಗೋಪ್ಯತೆಯಿಂದ ಸಂಚಾರಿ ಚಟುವಟಿಕೆಯನ್ನು ಪತ್ತೆ ಹಚ್ಚಲು ಬೆಲ್ ಇಂಜಿನಿಯರ್ಗಳ ಸಹಕಾರದಿಂದ ನಿರ್ಮಿತವಾದ ಡ್ರೋನ್ ಟಾರ್ಕಿಕ್ ಅನ್ನು ಬಳಸಲಾಯಿತು. ಈ ಡ್ರೋನ್ ಇನ್ಫ್ರಾರೆಡ್ ಸಂಕಲನ ಪ್ಯಾಸವ್ ಸೋನಾ ಎಂಬ ಸಂವೇದಕ ಹೊಂದಿತ್ತು. ಒಂದು ಪಾರಾ ಎಸ್ಎಫ್ ತಂಡದ ನಾಯಕ ಮೇಜರ್ ಸೂರ್ಯವರ್ಧನ್ ಮತ್ತು ಆತನೊಂದಿಗೆ 7 ಜನ ಸದಸ್ಯರು 2 ದಿನಗಳ ರೀಕಾನ್ ನಂತರ ನಿರ್ದಿಷ್ಟ ಕಾಲಮಾಪನದ ಮೇಲೆ ಶಿಬಿರದ ಕಡೆಗೆ ನುಗ್ಗಿದರು. ಹಿಮದ ವಾತಾವರಣ, -5 ಡಿಗ್ರಿ ಸೆಲ್ಸಿಯಸ್. ಆದರೆ ಶತ್ರುವಿನ ಚಲನವಲನೆಯ ಶಬ್ದವನ್ನು ಮತ್ತು ರಾಡರ್ ಆಪರೇಷನ್ ಸಿಗ್ನಲ್ಗಳನ್ನು ತಾರ್ಕಿಕ್ ಪತ್ತೆ ಹಚ್ಚಿತು. ಮಧ್ಯರಾತ್ರಿಯ ಆ ನಿಶ್ಶಬ್ದದ ಹೊತ್ತಿನಲ್ಲಿ ನಮ್ಮ ಪಾರಾ ತಂಡ ಶಿಬಿರವನ್ನು ಆವರಿಸಿ ಎಕ್ಸಾಕ್ಟ್ ಪೊಸಿಷನ್ ಅಲ್ಲಿ ಕುಳಿತು CQB ಎಂದರೆ ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಪದ್ಧತಿಯಲ್ಲಿ ಪ್ರವೇಶಿಸಿ ಶಿಬಿರವನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಯಿತು. ಆ ಇಡೀ ಶಿಬಿರವನ್ನೇ ಧ್ವಂಸ ಮಾಡಿ ಖಾಲಿದ್ ಮುಸಾನನ್ನು ಸದೆಬಡಿದು ಸೆರೆ ಹಿಡಿಯಲಾಯಿತು. 3 ಲ್ಯಾಪ್ಟಾಪ್, 1 ಸ್ಯಾಟಲೈಟ್ ಫೋನ್, ನಕ್ಷೆ, ಪಾಕಿಸ್ತಾನಿ ನಿರ್ಮಿತ RDX ಜಪ್ತಿ ಮಾಡಲಾಯಿತು. ನಂತರ ಯಾವುದೇ ಕ್ಯಾಸುಲಿಟಿ ಇಲ್ಲದೆ ಆ ಉಗ್ರನನ್ನು ಮತ್ತು ನಮ್ಮ ಎಲ್ಲ ಯೋಧರು ಸುರಕ್ಷಿತವಾಗಿ ಭಾರತಕ್ಕೆ ಬಂದರು. ದೇಶಕ್ಕಾಗಿ ದುಡಿಯುವ ನಮ್ಮ ಎಲ್ಲ ಸೈನಿಕರಿಗೂ ನನ್ನದೊಂದು ಸಲಾಂ. ಜೈ ಜವಾನ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.